ಇದೊಂದು ಚೇಂಜ್ ಆಗಿದೆ, ಮೇಜರ್ ಚೇಂಜ್ ಆಗಿದೆ ಇಲ್ಲಿ, ಅದಕ್ಕೋಸ್ಕರ ಅದು ಹೇಳ್ತಿದ್ದಾನೆ. ಒಬ್ಬ ತಪ್ಪು ಒಪ್ಕೊಳ್ತಾನೆ ಅಂದರೆ ಅವನು ಸ್ವ ಇಚ್ಛೆಯಿಂದ ತಪ್ಪು ಒಪ್ಕೊಳ್ಬೇಕು. ಅದು ಬಿಟ್ಕೊಂಡು ಒಬ್ಬರ ಇಂಡ್ಯೂಸ್ಮೆಂಟ್, ಏನೋ ಒಂದು ಪ್ರಲೋಭನೆ ಅಥವಾ ಹೆದರಿಕೆ, ಬೆದರಿಸಿ, ಅಥವಾ ನಿನಗೆ ಎಷ್ಟು ದುಡ್ಡು ಕೊಡ್ತಾನೆ ನೀನು ಒಪ್ಕೊ ಅಂತ ಹೇಳುವಂಥ ಇದ್ದರೆ ಅಂಥ ಕನ್ಫೆಷನ್ನು ಇರೆಲೆವೆಂಟ್ ಆಗುತ್ತೆ. ಆಯಿತಾ? ಸೊ 3 ವಿಚಾರ, ಇಂಡ್ಯೂಸ್ಮೆಂಟ್, ಥ್ರೆಟ್ ಆರ್ ಪ್ರಾಮಿಸ್, ಈ 3 ವಿಚಾರಗಳಲ್ಲಿ ಅದು ಇರ್ಲೆವೆಂಟ್ ಆಗ್ತಿತ್ತು. ಇಂಡ್ಯೂಸ್ಮೆಂಟ್, ಥ್ರೆಟ್ ಅಥವಾ ಪ್ರಾಮಿಸ್. ಈಗ ಭಾರತೀಯ ಸಾಕ್ಷ್ಯಾಧಾರದ ಮೇಲೆ ಇನ್ನೊಂದು ಹೊಸದಾಗಿ ಸೇರಿಸಿದ್ದಾರೆ, ಕೋರ್ಷನ್ ಅಂತ ಹೇಳೋದನ್ನು ಸೇರಿಸಿದ್ದಾರೆ. ಇಂಡ್ಯೂಸ್ಮೆಂಟ್, ಥ್ರೆಟ್, ಪ್ರಾಮಿಸ್ ಆರ್ ಕೋರ್ಷನ್. ಬಲವಂತವಾಗಿ ಸಹ ಯಾರ್ತಾರು ಕನ್ಫೆಷನ್ ಮಾಡಿಸಿದ್ರೆ ಅದು ಇದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ, ಅದು ಇದರ ಬೇರೆ ಸೆಕ್ಷನ್ ಆಗಿತ್ತು. ಆದರೆ ಒಂದು ವೇಳೆ ನೀವು ಆಯಿತು ಪ್ರಲೋಭನೆ ಕೊಟ್ಟಿದ್ದಿದ್ರಿ, ಬಟ್ ಇಲ್ಲ ಸುಮ್ಮನೆ ಹೇಳಿದೆ, ತೊಂದರೆ ಇಲ್ಲಪ್ಪ, ನಾನೇ ನಿನಗೆ ಬೆದರಿಸೋದಿಲ್ಲ ಅಂತ ಹೇಳಿ ನೀವು ಅದನ್ನು ಮರ್ತು ಬಿಟ್ರಿ, ಆಯಿತಾ? ಆ ಇಂಡ್ಯೂಸ್ಮೆಂಟ್, ಥ್ರೆಟ್, ಇಂಡ್ಯೂಸ್ಮೆಂಟ್, ಥ್ರೆಟ್, ಪ್ರಾಮಿಸ್ ಇದನ್ನೆಲ್ಲ ನೀವು ತೆಗೆದಾದ್ಮೇಲೂ ಆ ವಾತಾವರಣದಿಂದ ಹೊರಗೆ ಬಂದ ಮೇಲೆ ಆ ವ್ಯಕ್ತಿ ಸ್ವಚ್ಛಂದ ಕನ್ಫೆಷನ್ ನೀಡ್ತಾನೆ ಅಂತ ಆದರೆ ಆವಾಗ ಅದು ವ್ಯಾಲಿಡ್ ಆಗುತ್ತೆ. ಆಯಿತಾ? ಸೊ ಅಲ್ಟಿಮೇಟ್ಲಿ ಏನು, ಯಾವಾಗ ಅವನು ಆ ಇನ್ಫ್ಲುಯೆನ್ಸಲ್ಲಿ ಇರ್ತಾನೆ, ಯಾವಾಗ ಆ ಪ್ರಾಮಿಸ್ ಅಥವಾ ಥ್ರೆಟ್ ಬೆದರಿಕೆಯಲ್ಲಿರ್ತಾನೆ, ಅಂಥ ಸಂದರ್ಭದಲ್ಲಿ ನೀಡುವಂತಹ ಕನ್ಫೆಷನ್ನು ಇರೆಲೆವೆಂಟ್. ಆದರೆ ಆ ಇನ್ಫ್ಲುಯೆನ್ಸಿಂದ ಹೊರಗೆ ಬಂದಾದ ನಂತರ ಇಫ್ ಹಿ ಹ್ಯಾಸ್ ಮೇಡ್ ಸಚ್ ಕನ್ಫೆಷನ್ ಅದು ರೆಲೆವೆಂಟ್ ಆಗತ್ತೆ ಅಂತ ಹೇಳ್ತಾರೆ.